ಬದುಕಿದ್ದಾಗ ಸತ್ತ ಸಂಬಂಧಗಳು, ಸತ್ತ ಮೇಲೆ ಸಿಗದ ಸಂಬಂಧಗಳು. ರಿಯಲ್ ಲೈಫ್ ವೇದಿಕೆಗೆ ಸ್ವಾಗತ. ಇದು ಯಾಕೆ ಈ ವಿಷಯ? ಇತ್ತೀಚೆಗೆ ನಮ್ಮ ಸುತ್ತಮುತ್ತಲಿರುವಂತಹ ಸ್ನೇಹ ಸಂಬಂಧಗಳಾಗ್ಬೋದು, ತಂದೆ ತಾಯಿಗಳಾಗ್ಬೋದು, ಮಕ್ಕಳುಗಳಾಗ್ಬೋದು, ನಮ್ಮ ಪೂರ್ವ ತಲೆಮಾರುಗಳ ಸಂಬಂಧಗಳಾಗ್ಬೋದು, ನಿಮ್ಮ ಅನುಭವಗಳಲ್ಲಿ ಇಷ್ಟು ಸಂಬಂಧಗಳ ಮೌಲ್ಯ, ಅಭಾವ, ಪ್ರೀತಿ, ದಯೆ, ಕರುಣೆ ಎಲ್ಲ ಇದ್ದೂ ಕೂಡ ಅರ್ಥ ಆಗ್ತಿರಲ್ಲ, ಅಥವಾ ಏನೋ ಮನಸ್ತಾಪಗಳು, ಏನು ಅಂತಾನೆ ಗೊತ್ತಾಗ್ತಿಲ್ಲ. ಮಗ ಏನು ಅಂತ ಅರ್ಥ ಆಗ್ತಿಲ್ಲ, ಮಗಳೇನಂತ ಅರ್ಥ ಆಗ್ತಿಲ್ಲ, ಗಂಡ ಏನು ಅಂತ ಅರ್ಥ ಆಗ್ತಿಲ್ಲ, ಹೆಂಡತಿ ಏನು ಅಂತ ಅರ್ಥ ಆಗ್ತಿಲ್ಲ, ತಂದೆ ತಾಯಿಗಳು ಏನು ಅಂತ ಅರ್ಥ ಆಗ್ತಿಲ್ಲ. ಈ ರೀತಿ ಸಮಸ್ಯೆಗಳು. ಹಾಗಾಗಿ ಸಂಬಂಧಗಳಲ್ಲಿ ಸತ್ತಂತೆ ಬದುಕ್ತಾ ಇದೀವಿ ನಾವು. ಯಾವ ರೀತಿ ಅಂದ್ರೆ, ಅಯ್ಯೋ ಒಬ್ಬ ಫ್ರೆಂಡ್ ಸಿಕ್ಕಿದ್ನಪ್ಪ, ಅವನ್ ಯಾಕಾದ್ರೂ ನನ್ನ ಲೈಫಲ್ಲಿ ಬಂದ್ನೋ, ಬರೀ ಮೋಸ. ಅಯ್ಯೋ ನಮ್ಮ ದೊಡ್ಡಮ್ಮನ ಮಗ ಒಬ್ಬ ಅವನೇ ನನಗೆ ಫುಲ್ಲು ದುಡ್ಡಿನ ಮೋಸ ಮಾಡ್ಬಿಟ್ಟು ಬೀದಿಗೆ ತಂದ್ಬಿಟ್ಟ. ಇನ್ನ ಗಂಡ, ಮದುವೆ ಆಗಿರೋ ಗಂಡ, ಯಾವ ಪೂರ್ವ ಜನ್ಮನ ಇಂಥ ಗಂಡನ ಸಿಕ್ಕಿ ನಾನು ಪಡಬಾರು ಕಷ್ಟಪಟ್ಬಿಟ್ಟೆ. ಮಕ್ಕಳುಗಳು ಹುಟ್ಟಿರ್ತವೆ. ಈ ಇಬ್ರು ಮನಸ್ತಾಪಗಳು, ಕಲಹಗಳಲ್ಲಿ ಅವ್ರದೇ ಏನೋ ಬೇರೆ ದಾರಿಗಳಾಗಿರುತ್ತೆ. ಈ ರೀತಿ ಸಮಸ್ಯೆಗಳನ್ನ ಸಂಬಂಧಗಳಲ್ಲಿ ನೋಡ್ತಾ ನೋಡ್ತಾ ಸಂಬಂಧಗಳು ಸತ್ತೋಗಿದೆ. ಈ ರೀತಿ ಸಂಬಂಧಗಳಲ್ಲಿ ಯಾವುದೇ ರೀತಿಯ ಭಾವನೆಗಳಿಲ್ಲದೆ ಬದುಕ್ತಾ ಇರುವಂತ ವ್ಯಕ್ತಿ ಯಾವತ್ತೋ ಒಂದಿನ ಸಾವನ್ನಪ್ತಾನೆ. ಅವನು ಸತ್ತ ಮೇಲೆ ಆತ್ಮ ಆಗಿ ಜರ್ನಿ ಇರುತ್ತೆ ಮುಂದಿನ ಜನ್ಮಕ್ಕೆ. ಅವನಿಗೆ ಆತ್ಮ ಆಗಿ ಮತ್ತೆ ಮುಂದಿನ ಜನ್ಮ ಸಿಗೋದಿಕ್ಕೆ ಕಷ್ಟ ಯಾವ ರೀತಿ ಇರುತ್ತೆ ಅಂದ್ರೆ, ಬದುಕಿದ್ದಾಗ ಏನಿರುತ್ತೋ ಅದಕ್ಕೆ 1000 ಪಟ್ಟು ಕಷ್ಟ ಇರುತ್ತೆ. ಸತ್ತ ಮೇಲೆ ಆತ್ಮಕ್ಕೆ ಸಿಗದ ಸಂಬಂಧಗಳು ಅಂತ ನಾನು ತಿಳಿಸ್ತೇನೆ. ಈಗ ಯಾಕೆ ಈ ವಿಚಾರ ಬಂತು ಅಂತ ಹೇಳಿದ್ರೆ, ಸಾಕಷ್ಟು ನಮ್ಮ ದಿನಚರಿಗಳಾಗ್ಬೋದು, ನಮ್ಮ ದಿನದ ಅನುಭವಗಳಾಗ್ಬೋದು, ನಾವು ಬದುಕಿರೋ ಅಷ್ಟು ವರ್ಷಗಳ ಅನುಭವಗಳಾಗ್ಬೋದು, ನಾನು ಎಲ್ಲರ ಅನುಭವಗಳನ್ನ ಪರಿಶೀಲನೆ ಮಾಡ್ತಾ 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 ಎಲ್ಲರೂ ಕೂಡ ಸಂಬಂಧಗಳಲ್ಲಿ ಸತ್ತು ಹೋಗಿದ್ದಾರೆ. ಯಾರು ಬೇಡ, ಏನು ಬೇಡ, ಸಾಕಾಗಿದೆ ನನಗೆ, ಎಲ್ಲರೂ ಮೋಸ, ಎಲ್ಲರೂ ದ್ರೋಹ, ಈ ರೀತಿ ಮನೋಭಾವ, ಮನಸ್ಥಿತಿಗಳು, ಪರಿಸ್ಥಿತಿಗಳು, ಪರಿಹಾರ ಸಿಗದೇ ಇರುವಂತಹ ಗೊಂದಲಗಳು, ಅನುಭವಗಳು ನಿಮಗೆ ಹೆಚ್ಚಾಗಿದೆ. ಆದರೆ ಇದನ್ನೆಲ್ಲ ಸರಿಪಡಿಸ್ಕೊಳ್ಳೋಕ್ಕೆ ನೀವು ಮಾಡ್ತಾ ಇರೋ ಹೋರಾಟ, ಹಾರಾಟಗಳು ಅದು ಕೂಡ ಹೆಚ್ಚಾಗಿದೆ. ಈ ಎರಡರ ಮಧ್ಯೆ ಪರಿಹಾರಕ್ಕೆ ಮಾಡಿದಂತಹ ಖರ್ಚು ಲೆಕ್ಕಕ್ಕೆ ಇಲ್ಲ, ಅದು ಕೂಡ ಹೆಚ್ಚಾಗಿದೆ. ಈ ಖರ್ಚುಗಳು ಮಾಡಿದ ಮೇಲೆ ಪರಿಹಾರ ಸಿಗ್ತಾ ಇಲ್ಲ. ಜ್ಯೋತಿಷಿ ಹತ್ರ ಹೋದ್ರೆ ಕುಜ ದೋಷ, ರಾಹುಕೇತು ಇದ್ದಾರೆ ಅಂತಾರೆ, ಶನಿ ದೋಷ ಇದೆ ಅಂತ ಹೇಳ್ತಾರೆ. ಇನ್ನು ಕಲರ್ ಥೆರಪಿಗಳು ಹಾಕೊಂಡು ಸರಿ ಮಾಡ್ಕೊಳ್ಳೋಣ ಅಂದ್ರೆ ಕಲರ್ ಥೆರಪಿಗಳು ಹಾಕೊಳ್ತಾ ಇದ್ದೀರಾ, ಸರಿ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಬಟ್ ಸರಿ ಹೋಗಿದೆ ಅನ್ಕೊಂತ ಇದೀವಿ. ಸರಿ ಹೋಗಿರೋರಿಗೆ ಇದು ನಾನು ತಿಳಿಸ್ತಾ ಇರೋ ವಿಷಯಗಳು ಮಾನ್ಯತೆ ಆಗೋದಿಲ್ಲ, ಅಪ್ಲಿಕೇಬಲ್ ಆಗೋದಿಲ್ಲ. ಸರಿ ಹೋಗಿಲ್ಲ ಅಂತವ್ರಿಗೆ ಶಾಶ್ವತವಾದ ಪರಿಹಾರ ಎಲ್ಲ ಯುಗಗಳಲ್ಲೂ ಸತ್ಯವಾದ ಸತ್ಕರ್ಮಕ್ಕೆ, ಕರ್ಮ ಸಿದ್ಧಾಂತಕ್ಕೆ ಸಿಗುವಂತ ಮಾನ್ಯತೆ, ಪರಿಹಾರಗಳು ಎಲ್ಲ ಯುಗಗಳಲ್ಲೂ ಈ ಕರ್ಮ ಸಿದ್ಧಾಂತ ಒಂದೇ ಶಾಶ್ವತವಾದ ಪರಿಹಾರ. ನಿಮ್ಮ ಸುತ್ತಮುತ್ತ ಇರ್ಬೋದು, ನಿಮಗಾಗಿರ್ಬೋದು, ಈ ರೀತಿ ಅನುಭವಗಳಾಗಿದೆ. ಸಾಕಷ್ಟು ಪರಿಹಾರಗಳು ಪ್ರಯತ್ನ ಮಾಡಿದ್ದೀವಿ, ಸಮಯ ವ್ಯರ್ಥ ಆಗಿದೆ, ಇನ್ನು ನನಗೆ ಯಾವುದು ಪರಿಹಾರ ಸಿಗ್ತಲ್ಲ, ನನಗೆ ಜೀವನನೇ ಬೇಡ ಅನ್ನೋರಿಗೆ ಬದುಕಿದ್ದು ಸತ್ತಂಗೆ ಇರುವಂತ ಸಂಬಂಧಗಳು, ಅಥವಾ ಸತ್ತ ಮೇಲೆ
ಆತ್ಮಕ್ಕೆ ಸಿಗದ ಸಂಬಂಧಗಳು, ಈ ರೀತಿಯ ಗೊಂದಲಗಳು ಇತ್ತು ಅಂತ ಹೇಳಿದ್ರೆ ಇರೋ ಸಂಬಂಧಗಳನ್ನ, ಮಕ್ಕಳನ್ನ ಯಾವ ರೀತಿಯ ಕರ್ಮದಾರಿಯಲ್ಲಿ, ಕರ್ಮ ಸಿದ್ಧಾಂತದಲ್ಲಿ ಸರಿಯಾದ ರೀತಿಯಲ್ಲಿ, ಸತ್ಯವಾದ ದಾರಿಯಲ್ಲಿ ಕರ್ಕೊಂಡು ಹೋಗಿ ಅಥವಾ ತಿಳಿಸಿ ಅವರ ಮುಂದಿನ ಭವಿಷ್ಯ, ಅವರ ಮುಂದಿನ ಜೀವನ ಮತ್ತೆ ಮುಂದಿನ ಜನ್ಮ ಎಲ್ಲವೂ ಕೂಡ ಒಳ್ಳೆ ರೀತಿಯಲ್ಲಿ, ಸರಿಯಾದ ದಾರಿಯಲ್ಲಿ, ಸತ್ಯವಾದ ರೀತಿಯಲ್ಲಿ ನೆಮ್ಮದಿಯಾಗಿ ಬದುಕಬೇಕು ಅನ್ನೋರಿಗೆ ರಿಯಲ್ ಲೈಫ್ ವೇದಿಕೆ ಬರ್ಮಾಡ್ಕೊಳ್ತಾ ಇದೆ. ನೀವು ನಿಮ್ಮ ಸಮಸ್ಯೆಗಳನ್ನ ಅಥವಾ ನಿಮ್ಮ ಸುತ್ತಮುತ್ತಲ ಆಗಿರುವಂಥ ಅನುಭವಗಳನ್ನ ನನಗೆ ತಿಳಿಸ್ಬೋದು. ಕೌನ್ಸಿಲಿಂಗ್ ಮುಖಾಂತರ ನಿಮ್ಮಲ್ಲಿ ಆಗಿರುವ ಗೊಂದಲಗಳು, ಸಮಸ್ಯೆಗಳನ್ನ ನಾನು ತಿಳ್ಕೊಂಡು ಸರಿಯಾದ, ನಿಖರವಾದ, ದೃಢವಾದ, ಸತ್ಯ ಸಂಕಲ್ಪದ ಕರ್ಮ ಸಿದ್ಧಾಂತವನ್ನು ತಿಳಿಸ್ತೀನಿ. ಇದನ್ನ ನೀವು ಸರಿಯಾದ ರೀತಿಯಲ್ಲಿ ಅನುಕರಣೆ, ಪಾಲನೆ ಮಾಡೋದ್ರಿಂದ ಇಲ್ಲಿಯವರೆಗೂ ನಿಮಗೆ ಸಿಗದೇ ಇದ್ದಂತಹ ಪರಿಹಾರಗಳು ಕರ್ಮ ಸಿದ್ಧಾಂತದಲ್ಲಿ ಸಿಗುತ್ತೆ. ಈ ರೀತಿಯ ಮಾರ್ಗದರ್ಶನ ಅವಶ್ಯಕತೆ ಇದೆ, ನನಗೆ ಕರ್ಮ ಸಿದ್ಧಾಂತವನ್ನು ಪಾಲನೆ ಮಾಡಬೇಕಾಗಿದೆ ಅಂಥವರು ಇಲ್ಲಿ ಕಾಣ್ತಾ ಇರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಡ್ರಾಪ್ ಮಾಡಿ. ನನ್ನ ಆಧ್ಯಾತ್ಮ ಗುರುಗಳಿಗೆ ಹಾಗೂ ಮೂಲ ಗುರುಗಳಿಗೆ ನಮಸ್ಕಾರ ಮಾಡ್ತಾ ಇಂದಿನ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ನಿಮ್ಮ ನೆಮ್ಮದಿಯ ಭವಿಷ್ಯಕ್ಕೆ ರಿಯಲ್ ಲೈಫ್ ವೇದಿಕೆ ಧನ್ಯವಾದಗಳು.